व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। बुद्धिर्बलं यशोधैर्यं निर्भयं त्वम् अरोगता अजाड्यं वाक्पटुत्वं च हनोमत्स्मरणां भवेत्। भवति दुर्भावादिडमोको विवादमे यडन्तिरभिजन्तुर्जायते प्राज्ञमौलिः सकलवचनचेतो देवता भारती सा नववचसि धत्तां सन्निधिं मानसे च। तपो विद्याग्रत्यासद्गुणोखाकरानहं वादिराजगुरून् वन्दे हयग्रीवपदाश्रयान्। मिथ्यासिद्धान्तदुर्ध्वान्त विध्वंसनविचक्षणः जयतीर्थाख्यकरणे भसतां नोरदम्बरे। दुर्वादिध्वान्तरवे वैष्णवीं देवरेन्दवे श्रीराघवेन्द्रगुरवे नमोऽत्यन्तदयालवे। ब्रह्मचर्य हरिप्रीतिसुविद्या वादशालिनः इष्टदान् कष्टहर्तॄन्नः विद्यामान्यान् मुनीन् नमः। श्रीगुरुभ्यो नमः। हरि ओम्। ಗಣಪತಿಯ ಆಕಾಶಾಭಿಮಾನಿಯಾಗಿರತಕ್ಕಂತಹ ಗಣಪತಿ ವ್ಯಾಸರ ಗ್ರಂಥಗಳ ಲೇಖಕ ಎಂಬಂತಹ ವಿಚಾರವನ್ನು ಬಹಳ ಅಪೂರ್ವವಾಗಿರತಕ್ಕಂತಹದ್ದನ್ನು ತಿಳಿಸಿದ್ದಾರೆ ಜಗನ್ನಾಥದಾಸರು. ಸರ್ವಜ್ಞೋಪಿ ಗಣೇಶೋ ಯತ್ ಕ್ಷಣಂ ಆಸ್ತೆ ವಿಚಾರಯನ್ ತಾವಚ್ಚಕಾರ ಶ್ಲೋಕೋಪಿ ವ್ಯಾಸೋಪಿ ಶ್ಲೋಕಾನನ್ಯಾನ್ ಬಹೂನಪಿ. ವ್ಯಾಸರು ಏನು ಮಹಾಭಾರತದ ವಿಚಾರವನ್ನು ಹೇಳ್ತಾ ಇದ್ದಾರೆ, ಅದನ್ನು ಗಣಪತಿ ಆಕಾಶತತ್ವದ ಅಭಿಮಾನಿಯಾಗಿರತಕ್ಕಂತಹ ಗಣಪತಿ ತಾನು ಅದನ್ನು ರಚನೆ ಮಾಡಿರತಕ್ಕಂತಹದ್ದು ಎಂಬುದನ್ನು ಹೇಳಿ, ಅದಾದ ಮೇಲೆ ಮುಂದೆ ಜಗನ್ನಾಥದಾಸರು ಗಣಪತಿಯ ಇನ್ನಷ್ಟು ವಿಚಾರಗಳನ್ನು ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಶ್ರೀಶನತಿ ನಿರ್ಮಲ ಸುನಾಭಿ ದೇಶವಸ್ಥಿತ ರಕ್ತಶ್ರೀ ಗಂಧ ಸುಶೋಭಿಗಾತ್ರ ಲೋಕಪವಿತ್ರ ಸುರಮಿತ್ರ ಮೂಷಿಕಾವರವಹನ ಪ್ರಾಣಾವೇಶಯುತ ಪ್ರಖ್ಯಾತ ಪ್ರಭು ಪೂರೈಸು ಭಕ್ತರು ಬೇಡಿದಿಷ್ಟಾರ್ಥಗಳ ಪ್ರತಿದಿನದಿ. ಜಗನ್ನಾಥದಾಸರು ಆ ಆಕಾಶತತ್ವದ ಅಭಿಮಾನಿಯಾಗಿರತಕ್ಕಂತಹ ಗಣಪತಿಯ ಇನ್ನಷ್ಟು ವಿಶೇಷಗಳನ್ನು ಹೇಳ್ತಾ ಇದ್ದಾರೆ. ಅವನು ಆ ಗಣಪತಿ ಎಲ್ಲಿರತಕ್ಕಂಥವನು ಅಂತ ಕೇಳಿದರೆ, ಭಗವಂತನ ನಿರ್ಮಲವಾದಂತಹ ನಾಭಿ ಹೊಕ್ಕಳಿನಲ್ಲಿ ಆ ಗಣಪತಿ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಅದು ಇಲ್ಲಿ ಹೇಳುತ್ತಾರೆ ಜಗನ್ನಾಥದಾಸರು, ತುಂಬ ಶ್ರೀಶನ ಅತಿ ನಿರ್ಮಲ ಅವನ ಭಗವಂತನ ನಾಭಿ ಸ್ಥಾನ, ಆ ಹೊಕ್ಕಳು ಸ್ಥಾನ ಏನಿದೆ ಅದು ಸುನಾಭಿ ಅಂತ ಹೇಳ್ತಾರೆ. ಒಳ್ಳೆಯ ಸುಗಂಧವಾಗಿರತಕ್ಕಂತಹ ಒಂದು ಸ್ಥಾನ. ಆ ಹೊಕ್ಕಳಿನಲ್ಲಿ ಅದ್ಭುತವಾದಂತಹ ಒಳ್ಳೆಯ ಸುಗಂಧಭರಿತವಾಗಿರತಕ್ಕಂತಹದ್ದು. ಅಂತಹ ಹೊಕ್ಕಳಿನಲ್ಲಿ ತಾನು ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಸುನಾಭಿ ದೇಶವಸ್ಥಿತ, ನಾಭಿ ದೇಶದಲ್ಲಿ ತಾನಿರ್ತಕ್ಕಂಥವನು. ಅಷ್ಟು ಮಾತ್ರವಲ್ಲದೆ ಅವನ ಇದಕ್ಕೆ ಪುರುಷ ಸೂಕ್ತದಲ್ಲಿಯೂ ಕೂಡ ನಮಗೆ ನೋಡಬಹುದು. ಏನು ಅಂತ ಕೇಳಿದರೆ, ನಾಭ್ಯಾ ಆಸೀತ್ ಅಂತರಿಕ್ಷಂ. ಆಕಾಶತ್ವಾಭಿಮಾನಿಯಾಗಿರತಕ್ಕಂಥವನು ನಾಭಿ ದೇಶದಿಂದಾಗಿ ಹುಟ್ಟಿದ್ದಾನೆ. ಆದ್ದರಿಂದ ಆ ನಾಭಿಯಲ್ಲಿ ಅವನು ಇರತಕ್ಕಂಥವನು ಎಂಬುದನ್ನು ನಾವು ನೋಡ್ತೇವೆ. ಅದಾದ ಮೇಲೆ ಅವನ ಬಣ್ಣ ಯಾವುದು ಅಂತ ಕೇಳಿದರೆ, ರಕ್ತ ಶ್ರೀಗಂಧ ಸುಶೋಭಿಗಾತ್ರ. ರಕ್ತ ಬಣ್ಣ, ತಾನು ರಕ್ತ ಬಣ್ಣದಿಂದಾಗಿ ಉಂಟಾಗಿರತಕ್ಕ ರಕ್ತ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಸುಗಂಧ, ಶ್ರೀಗಂಧದಿಂದಾಗಿ ಕೆಂಪಾಗಿರತಕ್ಕಂತಹ ಶ್ರೀಗಂಧ, ಅದರಿಂದಾಗಿ ಶೋಭಾಯಮಾನವಾಗಿರತಕ್ಕಂತಹ ದೇಹವುಳ್ಳವನು. ಅದೇ ಮೂಷಿಕಾವರವಹನ, ಅವನ ರಕ್ತಮಾಲ್ಯ ಅನುಲೇಪನ,
ರಕ್ತಮಾಲ್ಯವನ್ನು ತಾನು ಹಾರವನ್ನು ಧಾರಣೆ ಮಾಡಿದ್ದಾನೆ. ಆ ಹಾರ ಅದು ಯಾವ ಬಣ್ಣದಿಂದ ಕೂಡಿದೆ ಅಂತ ಹೇಳಿದರೆ ರಕ್ತಮಾಲ್ಯ, ರಕ್ತ ಬಣ್ಣದಿಂದಾಗಿ ಕೂಡಿರತಕ್ಕಂತಹ ಮಾಲೆಯನ್ನು ಧಾರಣೆ ಮಾಡಿದ್ದಾನೆ. ಅದೇ ರೀತಿಯಾಗಿ ಪ್ರಾಣಾವೇಶಯುತ, ಪ್ರಾಣದೇವರ ವಿಶೇಷವಾಗಿರತಕ್ಕಂತಹ ಆವೇಶ ಆ ಗಣಪತಿಯಲ್ಲಿದೆ. ಹೀಗೆ ಅಷ್ಟು ಮಾತ್ರವಲ್ಲದೆ ಭಕ್ತರು ಬೇಡಿಷ್ಟಾರ್ಥಗಳ ಕೊಡುವ ಆಚಾರ್ಯರು ಕ್ಷಿಪ್ರಪ್ರಸಾದ ಮಂತ್ರವನ್ನು ಉದ್ಧಾರ ಮಾಡಿದ್ದಾರೆ ತಂತ್ರಸಾರ ಸಂಗ್ರಹದಲ್ಲಿ. ಅದರಲ್ಲಿ ಆಚಾರ್ಯರು ಉದ್ಧಾರ ಮಾಡುವಾಗ ಮೋನಯದಾಸ ಪ್ರಪ್ರಕ್ಷಿ ವ್ಯತ್ಯಸ್ತೋ ವಿಘ್ನರಾಣ್ ಮನು ಅಂತ ಹೇಳಿಕೊಂಡು ಅದರಲ್ಲಿ ಅವರು ಅದನ್ನು ಹೇಳಿದ್ದಾರೆ. ಆ ವಿಘ್ನರಾಣ್ ಮನು, ವಿಘ್ನರಾಟ್, ಅವನು ವಿಘ್ನರಾಟ್ ಆಗಿದ್ದಾನೆ. ಅಂತಹ ವಿಘ್ನರಾಟ್ ಆಗಿರತಕ್ಕಂತಹ ಗಣಪತಿ ಎಲ್ಲರ ವಿಘ್ನವನ್ನು ಪರಿಹಾರ ಮಾಡ್ತಾನೆ. ಪರಿಹಾರ ಮಾಡಿ ಅದರಲ್ಲಿ ಬೇಡಿದ ಇಷ್ಟಾರ್ಥಗಳ ಅವನು ಕ್ಷಿಪ್ರಪ್ರಸಾದ, ಬೇಗನೆ ಉಳಿಯತಕ್ಕಂಥವನು, ಅಂತಹ ಕ್ಷಿಪ್ರಪ್ರಸಾದನಾಗಿರ್ತಕ್ಕಂಥವನು ಎಂಬುದಾಗಿ ಹೇಳ್ತಾರೆ. ಅದರಲ್ಲಿ ಆ ಮೂಷಿಕ ವಾರವಾಹನ ಅಂತ ಹೇಳಿದಾಗ ಇಲ್ಲಿಯ ರೂಪದಲ್ಲಿ ದೈತ್ಯ ಬರ್ತಾನೆ. ಆ ದೈತ್ಯನನ್ನೇ ತಾನು ವಾಹನವನ್ನಾಗಿ ಮಾಡಿಕೊಂಡು ಆದಷ್ಟು ಎಷ್ಟು ಶೀಘ್ರದಲ್ಲಿ ನಾವು ಅವನನ್ನು ಕೇಳ್ತೇವೆಯೋ ಅಷ್ಟೇ ಶೀಘ್ರದಲ್ಲಿ ಅವನು ಒಲಿಯುವಂತಹ ದೇವತೆ ಎಂಬುದಾಗಿ ಇಲ್ಲಿ ಜಗನ್ನಾಥದಾಸರು ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ತಾನು ಅತ್ಯಂತ ವಿಶಿಷ್ಟವಾಗಿರತಕ್ಕಂತಹ ಸಾಮರ್ಥ್ಯವುಳ್ಳವನು ಎಂಬಂತಹ ವಿಚಾರವನ್ನು ಜಗನ್ನಾಥದಾಸರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದಾದ ಮೇಲೆ ಮುಂದೆ ಇನ್ನೊಂದು ವಿಚಾರವನ್ನು ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಏನು ಅಂತ ಕೇಳಿದರೆ, ಯಾವುದನ್ನು ಮಾಡಬೇಕು, ಯಾವುದನ್ನು ನಾವು ಆಚರಣೆ ಮಾಡಬೇಕು ಎಂಬುದಕ್ಕೆ ಹೇಳ್ತಾ ಇದ್ದಾರೆ. ಶಕ್ಕರಾತ್ಮಜ ದೈತ್ಯರಿಗೆ ಅತಿ ಭಯಂಕರ ಗತಿ ಗಳಿ ಈಯ ಲೋಸುಗ ಸಂಕಷ್ಟ ಚತುರ್ಥಿ ಅನಿಸಿ ಐತಾರ್ಥಗಳ ಕೊಟ್ಟು ಮಂಕುಗಳ ಮೋಹಿಸುವೆ ಚಕ್ರಧರಾಂಕಿತನೇ ದಿನದಿನದಿ ತತ್ಪದಪಂಕಜಗಳಿಗೆ ಬೆನ್ನಯಿಸುವೆನು ಪಾಲಿಪದು ಎಮ್ಮ. ಹೇಳ್ತಾ ಇದ್ದಾರೆ, ನಾವು ಯಾವುದನ್ನು ಮಾಡಬೇಕೋ ಅದನ್ನು ಬಿಟ್ಟು ಉಳಿದದ್ದನ್ನು ಹೇಳ್ತಾರೆ. ವಾಸ್ತವಿಕವಾಗಿ ಯಾರು ಭಗವಂತನನ್ನು ನಂಬತಕ್ಕಂಥವರಿದ್ದಾರೆ ಅವರಿಗೆ ಈ ಚತುರ್ಥಿ ಇತ್ಯಾದಿಗಳ ವ್ರತಗಳನ್ನು ಮಾಡಲಿಕ್ಕೆ ವಿಹಿತ ಅಂತ ಹೇಳೋದಿಲ್ಲ. ಅಂದರೆ ಶಾಸ್ತ್ರಕಾರರು ಅದನ್ನು ಸಮ್ಮತಿಸೋದಿಲ್ಲ. ಅದಕ್ಕೋಸ್ಕರವಾಗಿ ಜಗನ್ನಾಥದಾಸರು ಹೇಳುತ್ತಾ ಇದ್ದಾರೆ, ದೈತ್ಯರಿಗೆ ಅತಿ ಭಯಂಕರವಾದಂತಹ ಕಷ್ಟವನ್ನು, ಅವರಿಗೆ ಅತಿ ಭಯಂಕರವಾಗಿರತಕ್ಕಂತಹ ಗತಿಯನ್ನು ನೀಡಬೇಕು ಎಂಬಂತಹ ವಿಚಾರದಿಂದಾಗಿ ಏನು ನಾವು ಈ ವ್ಯವಸ್ಥೆಯಲ್ಲಿ ಸಂಕಟ ಚತುರ್ಥಿ ಅಂತ ಹೇಳಿಕೊಂಡು ವ್ರತವನ್ನು ಮಾಡಿಕೊಂಡು ಉಪವಾಸಾದಿಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ವಾಸ್ತವಿಕವಾಗಿ ಮಾಡಲೇಬೇಕಾಗಿರತಕ್ಕಂತಹ ವ್ರತ ಯಾವುದು ಅಂತ ಹೇಳಿದರೆ ಏಕಾದಶಿಯಾದಿ ವ್ರತಗಳು, ಅದೇ ರೀತಿಯಾಗಿ ಕೃಷ್ಣಾಷ್ಟಮಿ ಇತ್ಯಾದಿ ವ್ರತಗಳು, ಭೀಷ್ಮಪಂಚಕ ವಿಷ್ಣುಪಂಚಕ ಇತ್ಯಾದಿ ವ್ರತಗಳು, ಇದನ್ನು ಕಡ್ಡಾಯವಾಗಿ ಮಾಡಲೇಬೇಕಾಗಿರತಕ್ಕಂತಹದ್ದು. ಆದರೆ ಯಾವುದೋ ಒಂದು ಪ್ರಭಾವಕ್ಕೆ ಒಳಗಾಗಿ ಇನ್ಯಾವುದೋ ವ್ರತಗಳನ್ನು ನಾವು ಮಾಡುತ್ತಾ ಇದ್ದೇವೆ. ಆದರೆ ವಾಸ್ತವಿಕವಾಗಿ ಹೇಳ್ತಾರೆ, ನಮಗೆ ನಿಷಿದ್ಧವಾಗಿರತಕ್ಕಂತಹದ್ದನ್ನು ಮಾಡುವಂತಹದ್ದು ಇದು ಒಳ್ಳೆಯದಲ್ಲ ಎಂಬುದನ್ನು ಹೇಳ್ತಾರೆ. ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ಇದು. ಗೀತೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ. ಯಾವುದು ಕಾಮ್ಯ ಕರ್ಮಗಳಿದೆಯೋ, ನಮಗೆ ಕಾಮಿತವಾದದ್ದನ್ನು, ಯಾವುದೋ ಒಂದು ಕಾಮ್ಯವಾಗಿರತಕ್ಕಂತಹ ವ್ರತ, ಅದನ್ನು ಕರ್ಮವನ್ನು ಬಿಡುವಂತಹದ್ದು, ಇದೇ ನ್ಯಾಸ, ಇದೇ ಸನ್ಯಾಸ ಎಂಬುದಾಗಿ ಹೇಳ್ತಾರೆ. ಅದರಿಂದಾಗಿ ಯಾವುದನ್ನು ಮಾಡಲೇಬಾರದು. ನಮಗೆ ಈ ಶಿವರಾತ್ರಿ ಆದಿಗಳು ಅಥವಾ ಸೋಮವಾರ ಮಂಗಳವಾರ ಅಂತ ಹೇಳಿಕೊಂಡು ನಾವು ಎಲ್ಲ ವ್ರತಗಳನ್ನು ಮಾಡ್ತೇವೆ.
ಸೋಮವಾರ ಇದೆ, ಮಂಗಳವಾರ ಇದೆ, ಬುಧವಾರ ಇದೆ, ಗುರುವಾರ ಇದೆ, ಶುಕ್ರವಾರ, ಶನಿವಾರ ಅಂತ ಹೇಳಿಕೊಂಡು ಎಲ್ಲ ವ್ರತಗಳನ್ನೂ ಮಾಡ್ತೇವೆ. ಆದರೆ 15 ದಿವಸಕ್ಕೆ ಬರತಕ್ಕಂತಹ ಒಂದು ಏನು ಏಕಾದಶಿ ವ್ರತ ಇದೆ, ಅದೇ ರೀತಿಯಾಗಿ ಕೃಷ್ಣಾಷ್ಟಮಿ ಇತ್ಯಾದಿ ವ್ರತಗಳನ್ನು ಏನು ಹೇಳಿದ್ದಾರೆ ಅದನ್ನು ಮಾಡಲೇಬೇಕು ಅಂತ ಹೇಳಿಕೊಂಡಿರತಕ್ಕಂತಹ ವ್ರತಗಳನ್ನು ಬಿಟ್ಟು ಉಳಿದಂತಹ ಎಲ್ಲ ವ್ರತಗಳನ್ನು ಮಾಡ್ತೇವೆ. ಅದಕ್ಕೋಸ್ಕರವಾಗಿ ಇದನ್ನು ಇಟ್ಟುಕೊಂಡು ಮಾಡುವಂತಹದ್ದು ಬೇರೆ ವಿಚಾರ. ಆದರೆ ಏಕಾದಶಿಯಾದ ವ್ರತಗಳನ್ನು ಬಿಟ್ಟು ಇತರ ವ್ರತಗಳನ್ನು ಹಿಡಿಯುವಂತಹದ್ದು ಇದು ನಮ್ಮ ಅವನತಿಗೆ ಅದು ಕಾರಣವಾಗಿದೆ ಎಂಬುದಾಗಿ ನಮಗೆ ಶಾಸ್ತ್ರೀಯವಾದಂತಹ ಹಿನ್ನೆಲೆಯಲ್ಲಿ ಸ್ಮೃತಿ ಮುಕ್ತಾವಳಿ ಇತ್ಯಾದಿಗಳ ಹಿನ್ನೆಲೆಯಲ್ಲಿ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಮತಿವಿಹೀನರು ಆಹಿಕ ಸುಖ ಶಾಶ್ವತವಿಂದರಿತು ಅನುದಿನದಿ ಗಣಪತಿ ಮೊದಲಾದ ಅನ್ಯ ದೇವತೆಗಳನ್ನು ಭಜಿಸುವರು. ಗಣಪತ ಮತ, ಸ್ಕಾಂದ ಮತ, ಶಾಕ್ತ ಮತ ಇತ್ಯಾದಿ ಬೇರೆ 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 ಮತಗಳನ್ನು ಇದರಲ್ಲಿ ಹೇಳ್ತಾರೆ. ಅದನ್ನು ಬಿಟ್ಟು ನಾವು ಯಾವುದನ್ನು ಮಾಡಬೇಕು, ಯಥಾರ್ಥವಾಗಿ ಮಾಡಲೇಬೇಕಾಗಿರತಕ್ಕಂತಹದ್ದನ್ನು ಬಿಟ್ಟು ನಾವು ಇನ್ಯಾವುದೋ ವ್ರತಗಳ ಹಿಂದೆ ಹೋದದ್ರಿಂದಾಗಿ ನಮಗೆ ಯೋಗ್ಯವಾಗಿರತಕ್ಕಂತಹ ಗತಿ ನಮಗೆ ಆಗೋದಿಲ್ಲ ಎಂಬುದಾಗಿ ಇದಕ್ಕೆ ಬ್ರಹ್ಮಸೂತ್ರದಲ್ಲಿ ಪಾಶುಪತ್ಯಾದಿ, ಸ್ಕಂದ, ಸೂರ್ಯ, ಗಣೇಶಾದಿ ಮತಾನಿ ನ್ಯಾಯುತೋ ಅಮುತ ನಿರಾಕೃತಾನ್ಯಶೇಷೇಣ ಸಿದ್ಧಾಂತಸ್ಯ ವಿಶೇಷತಃ ಸ್ಕಾಂದಮತ, ಸೂರ್ಯಮತ, ಗಣೇಶ ಮತ, ಅದೇ ಎಲ್ಲ ಮತಗಳು ಕೂಡ ಇದು ನಿರಾಕೃತ. ಯಾವುದನ್ನು ಇಟ್ಟುಕೊಳ್ಳಬೇಕು ಅಂತ ಕೇಳಿದರೆ ಅನ್ಯಾಶೇಷೇಣ ಮಾಡಲೇಬೇಕಾಗಿರತಕ್ಕಂತಹದ್ದು, ಸರ್ವೋತ್ತಮತ್ವೇನ ಉಪಾಸನೆ ಮಾಡಲೇಬೇಕಾಗಿರತಕ್ಕಂಥವನು ಯಾರು ಅಂತ ಕೇಳಿದರೆ ಅದು ಭಗವಂತ ಎಂಬುದಾಗಿ ಹೇಳಿ ಇತರ ವ್ರತಗಳನ್ನು ಮಾಡುವಂತಹದ್ದು ಸರಿಯಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ವಾಸ್ತವಿಕವಾಗಿ ಈ ಒಂದು ಗಣೇಶ ಸಂಧಿ, ಗಣಪತಿ ಸಂಧಿ ಅಂತ ಮಾಡಲಿಕ್ಕೋಸ್ಕರವಾಗಿ ಇದೇ ಕಾರಣ. ಇಲ್ಲದಿದ್ದರೆ ಇದರ ಬೇರೆ ಈ ವಿಚಾರವನ್ನು ಇನ್ನೊಂದರಲ್ಲಿ ಇದನ್ನು ಅಂತರ್ಭಾವಗೊಳಿಸಿ ಹೇಳಬಹುದಿತ್ತು. ಆದರೆ ಅದನ್ನು ಹಾಗೆ ಮಾಡದೆ ಪ್ರತ್ಯೇಕವಾಗಿ ಒಂದು ಸಂಧಿಯನ್ನು ರಚಿಸಿ ಅದರಲ್ಲಿ ಈ ವಿಚಾರವನ್ನು ಹೇಳಿ ಇತರ ವ್ರತಗಳನ್ನು ಮಾಡುವಂತಹದ್ದು ಖಂಡನೀಯ ಎಂಬುದಾಗಿ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅದಾದ ಮೇಲೆ ಮುಂದೆ ಆ ಗಣಪತಿಯ ಆರಾಧನೆ, ಗಣಪತಿಯ ಉಪಾಸನೆ, ಗಣಪತಿಯ ಚಿಂತನೆ ಯಾವುದಕ್ಕೆ ನಮಗೆ ಪೂರಕ ಅಂತ ಕೇಳಿದರೆ ಅದನ್ನು ಹೇಳ್ತಾ ಇದ್ದಾರೆ. ಸಿದ್ಧ ವಿದ್ಯಾಧರ ಗಣ ಸಮಾರಾಧ್ಯ ಚರಣದರೋಜ ಸರ್ವಸು ಸಿದ್ಧಿದಾಯಕ ಶೀಘ್ರದಿಂಬಾಲಿಪುದು ಭಿನ್ನೈಪೇ. ಅವನು ಏನಾಗಿದ್ದಾನೆ ಕೇಳಿದ್ರೆ ವಿದ್ಯಾಧರೋಪ್ಸರಕ್ಷೋ ಗಂಧರ್ವ ಕಿನ್ನರ ಪಿಶಾಚೋ ಗುಹ್ಯಕ ಸಿದ್ಧೋ ಭೂತೋ ಮೀ ದೇವಯೋನಯ. ನಮಗೆ ಸಿದ್ಧ, ವಿದ್ಯಾಧರ, ಅದರಿಂದಾಗಿ ವಿಶೇಷವಾಗಿ ಆರಾಧಿಸಲ್ಪಡುವಂಥವನು ಗಣಪತಿ. ಅಂತಹ ಆರಾಧಿತವಾಗಿರತಕ್ಕಂತಹ ಪಾದಕಮಲವುಳ್ಳವನು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಅವನನ್ನು ಚಿಂತನೆ ಮಾಡಿದರೆ, ಅವನನ್ನು ಆರಾಧನೆ ಮಾಡಿದರೆ, ಅವನ ಉಪಾಸನೆಯನ್ನು ಮಾಡಿದ್ದರೆ ಏನಾಗ್ತದೆ ಅಂತ ಕೇಳಿದರೆ ಸರ್ವಸಿದ್ಧಿದಾಯಕ, ಎಲ್ಲ ಸಿದ್ಧಿಗಳನ್ನು ನಮಗೆ ಬೇಕಾಗಿರುವಂತಹದ್ದು ಎಲ್ಲ ಸಿದ್ಧಿಗಳನ್ನು ಕೂಡ ಅವನು ನೀಡ್ತಾನೆ. ಅದೇ ರೀತಿಯಾಗಿ ಅವನನ್ನು ಶೀಘ್ರದಿಂಪಾಲಿಪುದು, ಅವನನ್ನು ಭಿನ್ನಯಿಸಿದೆವು ಅಂತ ಹೇಳಿದ್ರೆ, ಅವನನ್ನು ಪ್ರಾರ್ಥಿಸಿದೆವು ಅಂತ ಹೇಳಿದ್ರೆ ನಮಗೆ ಬೇಕಾದ್ದನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ಬುದ್ಧಿ, ವಿದ್ಯೆ, ಜ್ಞಾನ, ಬಲ, ಪರಿಶುದ್ಧವಾಗಿರತಕ್ಕಂತಹ ಭಕ್ತಿ, ವಿರಕ್ತಿ ಇದೆಲ್ಲವನ್ನೂ ಕೂಡ ನೀಡುತ್ತಾನೆ. ಇದನ್ನು ಯಾರಿಗೆ ಕೇಳಿದರೆ ಈ ಶುದ್ಧವಾಗಿರತಕ್ಕಂತಹ ಭಕ್ತಿಯನ್ನು ರಮಾರಮಣದಲ್ಲಿ ಅಮಲ ಭಕ್ತಿ ಕೊಡುವಂತ ನಾವು ಆ ರುದ್ರದೇವರನ್ನು ಪ್ರಾರ್ಥನೆ ಮಾಡ್ತೇವೆ. ರಮಾರಮಣದಲ್ಲಿ ಅಮಲ ಭಕ್ತಿ ಕೊಡು ವಿರೂಪಾಕ್ಷ ರುದ್ರದೇವರನ್ನು ಆರಾಧನೆ ಮಾಡಿದ್ದರಿಂದಾಗಿ ನಮಗೆ ರಮಾರಮಣನಾಗಿರತಕ್ಕಂತಹ ಭಗವಂತನಲ್ಲಿ ಅಮಲವಾಗಿರತಕ್ಕಂತಹ ಭಕ್ತಿ, ಮಲರಹಿತವಾದಂತಹ ಶುದ್ಧವಾಗಿರತಕ್ಕಂತಹ ಭಕ್ತಿ ನೀಡ್ತಾನೆ. ಅವನ ತಮ್ಮನಾಗಿರತಕ್ಕಂತಹ ಗಣಪತಿಯೂ ಕೂಡ ಇಷ್ಟೇ ಸಾಮರ್ಥ್ಯವುಳ್ಳವನು ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಗಣಪತಿಯ ಆರಾಧನೆಯನ್ನು ಮಾಡಬೇಕು.
ಗಣಪತಿಯನ್ನ ಪ್ರಾರ್ಥನೆ ಮಾಡಿದ್ರಿಂದಾಗಿ ಹೇಳ್ತಾರೆ, ಪರಿಶುದ್ಧ ಭಕ್ತಿ ಜ್ಞಾನ ವ್ಯಕ್ತಿ, ಒಳ್ಳೆಯ ಪರಿಶುದ್ಧವಾಗಿರತಕ್ಕಂತಹ ಜ್ಞಾನ, ಭಕ್ತಿ, ವಿರಕ್ತಿ ಎಲ್ಲವನ್ನು ನೀಡುತ್ತಾನೆ. ನಿರುತವದ್ಯನ ಅನವದ್ಯನ, ಯಾರಲ್ಲಿ ಅವಧ್ಯ ಗುಣಗಳು ಮಾತ್ರ ಇದೆ, ಅನವದ್ಯ ಭಗವಂತ ಏನಾಗಿದ್ದಾನೆ, ಅನವದ್ಯ. ಯಾರಲ್ಲಿ ಶುದ್ಧವಾಗಿರತಕ್ಕಂತಹ ಚಾರಿತ್ರ್ಯ ಉಳ್ಳವನೋ ಅವನು ಅನವದ್ಯ. ಅಂತಹ ಅನವದ್ಯನಾಗಿರತಕ್ಕಂತಹ ಭಗವಂತನಲ್ಲಿ ಗಣಪತಿಯನ್ನ ಪ್ರಾರ್ಥನೆ ಮಾಡಿದೆವು ಅಂತ ಹೇಳಿದರೆ ಆವಾಗ ನಮಗೆ ಒಳ್ಳೆಯ ಪರಿಶುದ್ಧವಾಗಿರತಕ್ಕಂತಹ ಭಕ್ತಿಯನ್ನು ನೀಡುತ್ತಾನೆ ಅಂತ ಹೇಳ್ತಾರೆ. ಹೀಗೆ ಅವನನ್ನು ಪ್ರಾರ್ಥನೆ ಮಾಡುವಂತಹದ್ದು, ಚಿಂತನೆ ಮಾಡುವಂತಹದ್ದು, ಅವನನ್ನು ಸ್ತೋತ್ರ ಮಾಡುವಂತಹದ್ದು ಎಂಬುದಾಗಿ ಹೇಳ್ತಾ ಇದ್ದಾರೆ. ಸುಸ್ತವನ ವದನದಲ್ಲಿ ವದನ ಬೇಕು. ವದನದಲ್ಲಿ ಆ ಭಗವಂತನ ಸ್ಮೃತಿ, ಭಗವಂತನ ಸ್ಮರಣೆ ಇದ್ದುಕೊಂಡು ಅವನ ಸ್ತೋತ್ರವನ್ನು ಮಾಡಿದ್ದರಿಂದಾಗಿ ಒಳ್ಳೆಯ ನಾನು ಭಕ್ತ್ಯಾದಿಗಳನ್ನು ನೀಡುತ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಇನ್ನಷ್ಟು ಅವನನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಹೇಳ್ತಾರೆ, ಏನು ಮಾಡ್ತಾನೆ ಅಂತ ಕೇಳಿದ್ರೆ, ನನ್ನ ಮನಸ್ಸು ಭಾಗವತಾದಿ ಶಾಸ್ತ್ರದಲ್ಲಿ ಸಕ್ತವಾಗಲಿ ಮನವು ವಿಷಯ ವಿರಕ್ತಿ ಪಾಲಿಸು. ನನ್ನ ಮನಸ್ಸು ಇದು ಭಾಗವತಾದಿ ಗ್ರಂಥಗಳಲ್ಲಿ ನನ್ನ ಮನಸ್ಸು ಬರಬೇಕು. ಭಾಗವತಾದಿ ಗ್ರಂಥಗಳಲ್ಲಿ, ಭಾಗವತಾದಿ ವಿಚಾರಗಳಲ್ಲಿ ನಮಗೆ ಯಾವುದು ಅಯೋಗ್ಯ, ಯಾವುದು ಯೋಗ್ಯವಲ್ಲ, ಅದರಿಂದಾಗಿ ನನ್ನ ಮನಸ್ಸನ್ನು ದೂರಗೊಳಿಸಿ ಭಗವಂತನ ವಿಷಯದಲ್ಲಿ ನನ್ನ ಮನಸ್ಸನ್ನು ಇರಿಸು ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ಭವಭಯದಿಂದ ಅನುದಿನದೇ ಭವದ ಭಯ, ಆ ಭವದ ಭಯದಿಂದಾಗಿ ನಮ್ಮನ್ನು ದೂರಗೊಳಿಸು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಗಣಪತಿಯಲ್ಲಿ. ಆ ಗಣಪತಿ ಅವನು ರಕ್ತಮಾಲ್ಯಾನುಲೇಪನ ರಕ್ತಾಂಬರ, ರಕ್ತಾಂಬರ ರಕ್ತದನು, ರಕ್ತಮಾಲ್ಯಾನುಲೇಪನ ದೇಹವೂ ರಕ್ತದನು. ಅದೇ ರೀತಿಯಾಗಿ ರಕ್ತಾಂಬರ ಕೆಂಪು ಬಣ್ಣದ ಬಟ್ಟೆ, ರಕ್ತಮಾಲ್ಯಾನುಲೇಪನ ರಕ್ತವಾಗಿರತಕ್ಕಂತಹ ಕೆಂಪಾಗಿರತಕ್ಕಂತಹ ಮಾಲ್ಯಾದಿಗಳನ್ನು ಧಾರಣೆ ಮಾಡಿದ್ದಾನೆ. ವಾಸ್ತವಿಕವಾಗಿ ಎಲ್ಲವೂ ಕೂಡ ನಮಗೆ ರಕ್ತಾಂಬರವು, ರಕ್ತದನು, ರಕ್ತಮಾಲ್ಯಾನುಲೇಪನ ಎಂಬುದಾಗಿ ಎಲ್ಲ ಕೆಂಪು ಬಣ್ಣ, ಕೆಂಪು ಬಟ್ಟೆ ಇತ್ಯಾದಿಗಳನ್ನು ಧಾರಣೆ ಮಾಡಿಕೊಂಡು ತಾನಿದ್ದಾನೆ ಎಂಬುದಾಗಿ ತೋರಿಸಿ ಹೇಳ್ತಾ ಇದ್ದಾರೆ. ಅವನನ್ನು ಪ್ರಾರ್ಥನೆ ಮಾಡಿದ್ದರಿಂದಾಗಿ ನಮಗೆ ಭಾಗವತಾದಿ ಗ್ರಂಥಗಳಲ್ಲಿ ಯಾವುದು ಭಗವಂತನನ್ನು ತಿಳಿಸತಕ್ಕಂತಹ ಗ್ರಂಥಗಳಿದೆ, ಭಗವತ್ ಪ್ರತಿಪಾದ್ಯವಾಗಿರತಕ್ಕಂತಹ ಗ್ರಂಥಗಳಿದೆ, ಅದರಲ್ಲಿ ನಮ್ಮ ಮನಸ್ಸು ಇರುವಂತೆ ಅವನು ಮಾಡ್ತಾನೆ ಎಂಬುದಾಗಿ ಇಲ್ಲಿ ಹೇಳುತ್ತಾ ಇದ್ದಾರೆ. ಮನಸ್ಸು ಬೇರೆ ಬೇರೆ ಕಡೆಗಳಲ್ಲಿ ಇದು ಅನುರಕ್ತವಾಗುವಂತಹದ್ದು. ಅದಕ್ಕೋಸ್ಕರ ಅದರಲ್ಲಿ ಬಿಟ್ಟು ಇದು ಮನಸ್ಸು ಎಲ್ಲಿಗೆ ಹೋಗಬೇಕು, ಯಾವುದರಲ್ಲಿ ಇದು ಅನುರಕ್ತವಾಗಬೇಕು ಅಂತ ಕೇಳಿದರೆ ಭಗವಂತನ ವಿಷಯದಲ್ಲಿ, ಭಗವಂತನ ವಿಚಾರಗಳಲ್ಲಿ ಈ ಮನಸ್ಸು ಅನುರಕ್ತವಾಗಬೇಕು ಎಂಬುದಾಗಿ ಹೇಳಿ ಮುಂದೆ ಭಗವಂತನ ಅವನ ಗಣಪತಿಯ ವಿಚಾರವನ್ನು ಇನ್ನಷ್ಟು ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಶುಕ್ರ ಶಿಷ್ಯರ ಸಂಹರಿಪುದಕ್ಕೆ ಶಕ್ರ ನಿನ್ನನ್ನು ಪೂಜಿಸಿದನು. ಉರುಕ್ರಮ ಶ್ರೀರಾಮಚಂದ್ರನು ಸೇತುಮುಖದಲ್ಲಿ ಚಕ್ರವರ್ತಿ ಧರ್ಮರಾಜನು ಚಕ್ರಪಾಣಿಯ ನುಡಿಗೆ ಭಜಿಸಿದ ವಕ್ರತುಂಡನೇ ನಿನ್ನೊಳಿತುಂಟೋ ಈಶನನುಗ್ರಹವು. ಭಗವಂತನ ಅನುಗ್ರಹ ಅವನ ಮೇಲೆ ಎಷ್ಟಿದೆ ಅಂತ ಕೇಳಿದರೆ ಅದನ್ನು ಹೇಳ್ತಾ ಇದ್ದಾರೆ. ಶುಕ್ರ ಶಿಷ್ಯರ ದೈತ್ಯರನ್ನು, ಶುಕ್ರಾಚಾರ್ಯರ ಶಿಷ್ಯರಾಗಿರ್ತಕ್ಕಂತಹ ದೈತ್ಯರು ಅವರ ಸಂಹಾರವನ್ನು ಮಾಡುವುದಕ್ಕೋಸ್ಕರವಾಗಿ ಇಂದ್ರನೂ ಕೂಡ ಆರಂಭದಲ್ಲಿ ಗಣಪತಿಯನ್ನು ಆರಾಧನೆ ಮಾಡಿದ್ದಾನೆ ಎಂಬುದನ್ನು ಹೇಳ್ತಾರೆ. ಅದೇ ರೀತಿಯಾಗಿ ಮುಂದೆ ರಾಮಚಂದ್ರ ರಾಮಚಂದ್ರನಿಗೆ ಯಾರನ್ನೂ ಕೂಡ ಆರಾಧನೆ ಮಾಡಬೇಕು ಅಂತಿಲ್ಲ. ಯಾಕೆ ಎಂದು ಕೇಳಿದರೆ ಸರ್ವೋತ್ತಮ ದೇವತೆ ರಾಮ, ಸರ್ವೋತ್ತಮ ದೇವತೆಯಾಗಿರತಕ್ಕಂತಹ ರಾಮಚಂದ್ರ ತಾನು ಸೀತಾದೇವಿಯನ್ನು ಕರೆದುಕೊಂಡು ಬರಬೇಕು ಎಂಬ ಉದ್ದೇಶದಿಂದಾಗಿ ಸೇತುವೆಯನ್ನು ಕಟ್ಟಬೇಕು ಎಂಬ ಉದ್ದೇಶದಿಂದಾಗಿ ಕರ್ಮವನ್ನು ಪ್ರಾರಂಭ ಮಾಡುವಾಗ ಅಲ್ಲಿಯೂ ಕೂಡ ತಾನು
ಗಣಪತಿಯ ಚಿಂತನೆಯನ್ನು ನಡೆಸಿದ್ದಾನೆ ಎಂಬುದಕ್ಕೆ ನಮಗೆ ಹೇಳುತ್ತಾರೆ. ಅದಾದ ಮೇಲೆ ಧರ್ಮರಾಜನು ಕೂಡ ಭಗವಂತನ ಕೃಷ್ಣನ ಮಾತಿಗೆ ಅನುಸರಿಸಿಕೊಂಡು ಅವನೂ ಕೂಡ ತಾನು ಗಣಪತಿಯನ್ನು ಆರಾಧನೆ ಮಾಡಿದ್ದಾನೆ ಎಂಬುದಕ್ಕೆ ಹೇಳ್ತಾರೆ. ಇದೆಲ್ಲವೂ ಕೂಡ ನಮಗೆ ಪೂಜೆಯಸ್ವ ಗಣಾಧ್ಯಕ್ಷಂ ಉಮಾಪುತ್ರಂ ಗಜಾನನಂ ಯಸ್ಮಿನ್ ಮೈ ಪೂಜೆ ರಾಜನ್ ಧ್ರುವಂ ರಾಜ್ಯಂ ವಾಪ್ಸಸಿ ಎಂಬುದಕ್ಕೆ ಒಂದು ಭವಿಷ್ಯೋತ್ತರ ಪುರಾಣದ ಮಾತನ್ನು ಹೇಳ್ತಾರೆ. ನೀನು ಗಣಪತಿಯ ಆರಾಧನೆಯನ್ನು ಗಣಪತಿಯ ಚಿಂತನೆಯನ್ನು ಮಾಡಿದಿ ಅಂತ ಹೇಳಿದರೆ ನಿನಗೆ ರಾಜ್ಯ ಲಭಿಸ್ತದೆ, ರಾಜ್ಯದಲ್ಲಿ ನೀನು ಸ್ಥಿರವಾಗಿ ಇರ್ತಿ ಎಂಬುದಕ್ಕೆ ಆ ಪ್ರಮಾಣವನ್ನು ಹೇಳ್ತಾರೆ. ಹೀಗೆ ಆ ಗಣಪತಿಯ ಆರಾಧನೆ ಬೇಕಾದಷ್ಟು ಕಳೆಗಳಲ್ಲಿ ನಮಗೆ ಸಿಗ್ತದೆ. ಇಲ್ಲಿ ಯಾಕೆ ಅಂತ ಕೇಳಿದರೆ ರುದ್ರದೇವರ ಗಣಪತಿಯನ್ನು ಧರ್ಮರಾಜನಾಗಲಿ ಅಥವಾ ಇಂದ್ರನಾಗಲಿ ಇವರೆಲ್ಲರೂ ಕೂಡ ಆ ಗಣಪತಿಯ ಆರಾಧನೆಯನ್ನು ಮಾಡಿದ್ದಾರೆ. ವಾಸ್ತವಿಕವಾಗಿ ಅವರ ಕಕ್ಷೆ ದೊಡ್ಡದು. ಇಂದ್ರ ಅವನು ದೊಡ್ಡ ಕಕ್ಷೆಯಲ್ಲಿ ಬರತಕ್ಕಂಥವನು. ಗಣಪತಿಯ ಕಕ್ಷೆ ಕೆಳವಾಗಿ ಒಂದು ವಿಷ್ಣು ಸರ್ವೋತ್ತಮೋತ ಪ್ರಕೃತಿರಥ ವಿಧಿ ಪ್ರಾಣನಾಥಾವತೋಕ್ತೆ ಬ್ರಹ್ಮಾಣಿ ಭಾರತೀ ಚ ದ್ವಿಜಬಣಿ ಬಮುಡಾ ಶಸ್ತ್ರಿಯ ಶರ್ಚ ವಿಷ್ಣೋ ಸೌಪರ್ಣಿ ವಾರುಣಿ ಪರ್ವತವದನಯ ಚೇಂದ್ರಕಾಮಾವತಾಸ್ಮಾನ್ ಪ್ರಾಣೋತೋ ಯೋನಿರುದ್ಧೋ ರತಿಮನುರುದು ಕ್ಷಚ್ಚೂಜಪಾಂತು ಅಂತ ಹೇಳಿಕೊಂಡು ತ್ರಾಯಂತ ನಸುದೈತೆ ಪ್ರಭೋದಯವೋ ಮಾನವಿ ಚಂದ್ರಸೂರ್ಯೋ ಚಾಪ್ಯೋಥೋ ನರದೋಥೋ ಅಂತ ಹೇಳಿಕೊಂಡು ಕೆಳಗಿನ ಕಕ್ಷೆಯಲ್ಲಿ ಬರತಕ್ಕಂಥವನು. ಆ ಕೆಳಗಿನ ಕಕ್ಷೆಯಲ್ಲಿರ್ತಕ್ಕಂಥ ಗಣಪತಿಯನ್ನು ಇಂದ್ರ ಆರಾಧನೆ ಮಾಡಿದ್ದು ಯಾಕೆ ಅಂತ ಕೇಳಿದರೆ ನಮಗೆ ಶಿಕ್ಷಣವನ್ನು ನೀಡುವುದಕ್ಕೋಸ್ಕರವಾಗಿ. ಗಣಪತಿಯ ಚಿಂತನೆ, ಗಣಪತಿಯ ಅಧಿಷ್ಠಾನದಲ್ಲಿ ಭಗವಂತನ ಚಿಂತನೆ, ಆ ಒಂದು ಅಧಿಷ್ಠಾನದಲ್ಲಿ ಭಗವತ್ ಸ್ವರೂಪದ ಚಿಂತನೆ ನಡೆಯಬೇಕು ಎಂಬಂತಹ ಉದ್ದೇಶದಿಂದಾಗಿ ಅಲ್ಲಿ ಆ ಧರ್ಮರಾಜಾದಿಗಳು, ಇಂದ್ರ, ಅದೇ ರೀತಿಯಾಗಿ ರಾಮ ಇವರೆಲ್ಲರೂ ಕೂಡ ಆರಾಧನೆ ಮಾಡಿದ್ದಾರೆ ಎಂಬಂತಹ ವಿಚಾರವನ್ನು ಇಲ್ಲಿ ತೋರಿಸಿಕೊಡ್ತಾರೆ. ನಮಗೆ ಏನು ಕೇಳಿದರೆ ದೇವರನ್ನು ಆರಾಧನೆ ಮಾಡುವಂತಹದ್ದು. ನಾವು ದೇವರ ಚಿಂತನೆಯನ್ನು ಬಿಟ್ಟು ಒಟ್ಟು ನಾವು ಇರ್ತೇವೆ. ನಮಗೆ ದೇವರ ಪ್ರಜ್ಞೆ ಎಂಬುದು ಇರುವುದೇ ಕಷ್ಟ. ದೇವರನ್ನು ಹೇಗೆ ಆರಾಧನೆ ಮಾಡಬೇಕು, ಯಾವ ಅಧಿಷ್ಠಾನದಲ್ಲಿ ಹೇಗೆ ಚಿಂತನೆ ಮಾಡಬೇಕು, ಇದು ಯಾವುದರ ಪರಿಜ್ಞಾನವೂ ಇಲ್ಲ. ರಾಮಾದಿಗಳ ಚಿಂತನೆ, ಕೃಷ್ಣಾದಿಗಳ ಚಿಂತನೆ, ಬಲರಾಮಾದಿಗಳ ಚಿಂತನೆ, ಶೇಷಾದಿಗಳ ಚಿಂತನೆ ಇದೆಲ್ಲವೂ ಕೂಡ ಅತೀ ಅವಶ್ಯಕ. ಇಲ್ಲದಿದ್ದರೆ ರಾಮ ಯಾರು, ಕೃಷ್ಣ ಯಾರು, ಬಲರಾಮ ಯಾರು, ಅದೇ ರೀತಿಯಾಗಿ ಲಕ್ಷ್ಮಣಾದಿಗಳು ಯಾರು, ಅದೇ ರೀತಿಯಾಗಿ ದೇವತೆಗಳ ಕಕ್ಷಾ ತಾರತಮ್ಯ ಇದ್ಯಾವುದನ್ನೂ ಕೂಡ ನಾವು ಗಣನೆಗೆ ತೆಗೆದುಕೊಳ್ಳುವುದೇ ಇಲ್ಲ. ಒಟ್ಟು ನಾವು ಚಿಂತನೆಯನ್ನು ಮಾಡ್ತೇವೆ, ಪೂಜೆಯನ್ನು ಮಾಡ್ತೇವೆ, ಆರಾಧನೆಯನ್ನು ಮಾಡ್ತೇವೆ. ಆದರೆ ಆ ಆರಾಧನೆ ಅದು ಭಗವಂತನಿಗೆ ಸೇರೋದಿಲ್ಲ ಅಂತ ಹೇಳ್ತಾರೆ. ಏತಾನಾಂ ಪ್ರಬದ್ಧಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತಮಾನುವರ್ತಂತೆ ಮನುಷ್ಯ ಭಾರತಧರ್ಮಶಃ ಹೇಳುತ್ತಾರೆ. ಯಥಾ ಯಥಾ ವಿಷ್ಣುರ ಪಶ್ಚಿದಾತ್ಮ ತಥಾ ತಥಾ ಯಸ್ಯ ಗದೆ ಪರತ್ರ ಚ. ನೀನು ಹೇಗೆ ದೇವರನ್ನು ಉಪಾಸನೆ ಮಾಡ್ತೀಯೋ ಏತಾಮಾಂ ಪ್ರಪದ್ಯಂತೆ ಯಥಾ ತಥೈವ ಭಜಾಮ್ಯಹಂ ಅವರನ್ನೂ ಕೂಡ ನಾನು ಅದೇ ರೀತಿಯಾಗಿ ನೋಡ್ತೇನೆ. ನನ್ನನ್ನು ನೀನು ಹೇಗೆ ನೋಡ್ತೀ ಅಂದರೆ ದೇವರನ್ನು ಆರಾಧನೆ ಮಾಡಲಿಕ್ಕೆ ಒಳ್ಳೆಯ ಚಿಂತನೆ ಬೇಕು. ದೇವರನ್ನು ನೋಡುವಾಗ ದ್ವೇಷಪೂರ್ವಕವಾಗಿ ಅಥವಾ ಇನ್ನಿತರ ಹೇಗೋ ನಾವು ದೇವರನ್ನು ನೋಡಿದರೆ ನಮಗೂ ಕೂಡ ಅದೇ ರೀತಿಯಾದಂತಹ ಫಲವನ್ನು ನೀಡ್ತಾರೆ. ಅದಕ್ಕೋಸ್ಕರವಾಗಿ ತುಂಬ ಜಾಗರೂಕವಾಗಿ ದೇವರ ಆರಾಧನೆ, ದೇವತಾ ಚಿಂತನೆ ತುಂಬ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾರೆ. ದೇವರನ್ನು ನಾವು ಇತರ ದೇವತೆಗಳನ್ನು ಆರಾಧನೆ ಮಾಡ್ತೇವೆ. ಸ್ಕಂದ, ಅದೇ ರೀತಿಯಾಗಿ ಗಣಪತಿ, ಅದೇ ರೀತಿಯಾಗಿ ಇನ್ನಿತರ ದೇವತೆಗಳ ಆರಾಧನೆಯನ್ನು ಮಾಡುವಾಗ ಹೇಗೆ ಮಾಡಬೇಕು ಅಂತ ಕೇಳಿದರೆ ಅಂತರ್ಯಾಮಿತಯಾಧ್ಯಯ ಸರ್ವದೇವೇಶು ಸರ್ವದಾ. ಅಂತರ್ಯಾಮಿತಯಾಧ್ಯಯ ಎಲ್ಲ ಕಡೆಗಳಲ್ಲೂ ಕೂಡ ಅಂತರ್ಯಾಮಿ ಚಿಂತನೆ ಎಂಬುದು ಅತೀ ಅವಶ್ಯಕ. ಯಾಕೆ ಅಂತ ಕೇಳಿದರೆ ಅಂತರ್ಯಾಮಿ ರಹಿತವಾದಂತಹ ಚಿಂತನೆ,
ಅಂತರ್ಯಾಮಿ ಚಿಂತನೆ ಇಲ್ಲದೆ ಹೇಗೇಗೋ ಚಿಂತನೆಯನ್ನು ಮಾಡಿಕೊಂಡು ಹೇಗೇಗೋ ವ್ಯವಸ್ಥೆಯಿಂದಾಗಿ ದೇವರನ್ನು ಆರಾಧನೆ ಮಾಡಿದೆವು ಅಂತ ಹೇಳಿದ್ರೆ ಅದಕ್ಕೆ ಪೂರ್ಣವಾಗಿರತಕ್ಕಂತಹ ಫಲವೂ ಸಿಗುವುದಿಲ್ಲ, ಪೂರ್ಣವಾಗಿರತಕ್ಕಂತಹ ಅನುಗ್ರಹವೂ ಸಿಗುವುದಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಒಳ್ಳೆಯ ರೀತಿಯಲ್ಲಿ ದೇವರನ್ನ ಚಿಂತನೆ, ದೇವರ ಆರಾಧನೆಯನ್ನು ನಡೆಸಬೇಕು ಎಂಬುದಾಗಿ ಹೇಳುತ್ತಾರೆ. ಅದಾದ ಮೇಲೆ ಇಲ್ಲ ರೀ ಗಣಪತಿಯನ್ನು ಬಿಟ್ಟು ಬಿಡುವ, ಗಣಪತಿಯ ಚಿಂತನೆಯೇ ಬೇಡ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ಇದಕ್ಕೆ ಪದ್ಯಗಳು ಬೇಕಾದಷ್ಟು ಇದೆ. ಏನು ಅಂತ ಕೇಳಿದ್ರೆ ಯಾವುದನ್ನು ನಾವು ಬಿಟ್ಟೆವು ಅಂತ ಹೇಳಿದರೆ ಆವಾಗ ಅದು ಏನಾಗ್ತದೆ ಅಂತ ಕೇಳಿದ್ರೆ ಹೇಗೆಗೋ ಆರಾಧನೆಯನ್ನು ಮಾಡುವಂತಹದ್ದು. ತಾರತಮ್ಯೋಕ್ತ ಕ್ರಮದಿಂದಾಗಿ ಆರಾಧನೆ ಮಾಡಬೇಕು. ತಾರತಮ್ಯೋಕ್ತ ಕ್ರಮದಿಂದಾಗಿ ಆರಾಧನೆ ಮಾಡಿದ್ರಿಂದಾಗಿ ಅದು ತಾರಕ. ಇಲ್ಲ ತಾರತಮ್ಯ ಕ್ರಮದಿಂದ ಆರಾಧನೆ ಮಾಡಿಲ್ಲ ಅಂತಾದರೆ ಅದು ಮಾರಕ. ಅದಕ್ಕೋಸ್ಕರ ಹೇಳ್ತಾರೆ, ಈ ದುರ್ಯೋಧನ ಅವನ ಕಥೆಯನ್ನು ಹೇಳ್ತಾರೆ. ದುರ್ಯೋಧನ ಏನು ಮಾಡಿದ ಅಂತ ಕೇಳಿದರೆ ಅವನು ಆರಾಧನೆ ಮಾಡಿಲ್ಲ. ಏನಾಯಿತು ಅಂತ ಕೇಳಿದ್ರೆ ಇವನ ಭೀಮಸೇನನ ಒಂದು ಗದೆಗೆ ಗದಾಪ್ರಹಾರದಿಂದಾಗಿ ಅವನು ಏನಾದ ಅಂತ ಕೇಳಿದ್ರೆ ಚೂರ್ಣೀಕೃತ, ಇಡೀ ವಂಶ ಸಮೇತನಾಗಿ ತಾನು ನಾಶವಾಗಿ ಹೋದ ಎಂಬುದಾಗಿ ಹೇಳ್ತಾರೆ. ಅದೇ ಹೀಗೆ ಆ ಧರ್ಮ ಹೇಗೆ ನೀನು ನಿನ್ನನ್ನು ಆರಾಧನೆ ಮಾಡದೇ ಇರತಕ್ಕಂಥವನು ಆ ದುರ್ಯೋಧನ ಹೇಗೆ ವಂಶ ಸಮೇತವಾಗಿ ಅವನು ಹಾಳಾಗಿ ಹೋದ್ನೋ ಆ ರೀತಿಯಾಗಿ ನಾವು ಆರಾಧನೆ ಮಾಡುವಂತಹದ್ದು, ಗಣಪತಿಯನ್ನು ಅವಜ್ಞೆ ಮಾಡುವಂತಹದ್ದು ಇದು ನಮ್ಮ ಅವನತಿಗೆ ಕಾರಣ ಅಂತ ಹೇಳ್ತಾರೆ. ಒಂದು ವೇಳೆ ಇಲ್ಲಾರಿ ಗಣಪತಿಯ ಆರಾಧನೆಯನ್ನು ಬಿಟ್ಟು ಬಿಡೋಣ, ಗಣಪತಿಯನ್ನು ಬಿಟ್ಟು ಬಿಟ್ಟೆವು ಅಂತ ಹೇಳಿದ್ರೆ ಆವಾಗ ದುರ್ಯೋಧನ ಹೇಗೆ ಸರ್ವನಾಶವಾಗಿ ಹೋದ್ನೋ ಅದೇ ರೀತಿಯಾಗಿ ವಂಶವೂ ಕೂಡ ಸರ್ವನಾಶ ಆಗಿ ಹೋಗ್ತದೆ ಎಂಬಂತಹ ಎಚ್ಚರಿಕೆಯನ್ನು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ತುಂಬ ಎಚ್ಚರಿಕೆಯಲ್ಲಿ ಗುರುವರ ವೃಕೋದರ, ಭೀಮಸೇನವರನ್ನ ವೃಕೋದರ ಅಂತ ಕರೀತಾರೆ. ಅವನ ಆ ಭೀಮಸೇನನ ಗದೆಯ ಏಟಿಗೆ ದುರ್ಯೋಧನ ದುಶ್ಯಾಸನಾದಿಗಳು ತಾವು ಪೂರ್ಣವಾಗಿ ತಾವು ಹಾಳಾಗಿ ಹೋದರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದಕ್ಕೆ ತುಂಬ ಎಚ್ಚರಿಕೆಯನ್ನೆಲ್ಲ ಕೊಡ್ತಾರೆ. ಏನು ಅಂತ ಕೇಳಿದ್ರೆ ನಾವು ದೇವರನ್ನು ಆರಾಧನೆ ಮಾಡುವಂತಹದ್ದು ಅಥವಾ ದೇವತೆಗಳ ಆರಾಧನೆಯನ್ನು ಮಾಡುವಂತಹದ್ದು, ಹೇಗೇಗೋ ಆರಾಧನೆ ಮಾಡುವಂತಹದ್ದು ಇದು ಏನಾಗ್ತದೆ ಕೇಳಿದ್ರೆ ದಶಮೀ ಶಿರಸಂಯುಕ್ತ ಗಾಂಧಾರ್ಯ ರೂಪೇಶದ ತಸ್ಯಾದಷ್ಟಂ ತಸ್ಮಾತ್ ಪರಿವರ್ಜಯೇತ್. ನೀವು ಯಾವುದನ್ನೋ ಮಾಡಿದ್ರಿ ಅಂದರೆ ದಶಮೀ ಸಂಯುಕ್ತವಾದಂತಹ ಏಕಾದಶಿಯನ್ನು ಉಪವಾಸ ಮಾಡಿದೆವು ಅಂತ ಆದರೆ ಆವಾಗ ಏನಾಗ್ತದೆ ಕೇಳಿದ್ರೆ ದಶಮೀ ಶಿರಸಂಯುಕ್ತ ಉಪೋಷ್ಯ, ಒಂದು ವೇಳೆ ಅಂತಹ ಏಕಾದಶಿ ವ್ರತವನ್ನು ಮಾಡಿದೆವು ಅಂತ ಹೇಳಿದ್ರೆ ಆವಾಗ ಗಾಂಧಾರಿ ಹೇಗೆ ತನ್ನ ಇಡೀ 100 ಮಕ್ಕಳನ್ನು ಕಳೆದುಕೊಂಡು ಅದೇ ರೀತಿಯಾಗಿ ಈ ದೇವತಾ ಆರಾಧನೆ ಯಾವುದೋ ಚಿಂತನೆಯಲ್ಲಿ ನಡೆಸಿರತಕ್ಕಂತಹ ದೇವತಾ ಆರಾಧನೆಯೂ ಕೂಡ ನಮ್ಮ ಇಡೀ ವಂಶದ ನಾಶಕ್ಕೆ ಅದು ಕಾರಣೀಭೂತವಾಗಿದೆ ಎಂಬಂತಹ ಎಚ್ಚರಿಕೆಯನ್ನು ತೋರಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ತುಂಬ ಜಾಗರೂಕವಾಗಿ ದೇವತಾ ಆರಾಧನೆ, ದೇವತಾ ಚಿಂತನೆ ನಡೆಸಬೇಕು. ಹಾಗೆ ಚಿಂತನೆಯನ್ನು ನಡೆಸಿದಾಗ ಮಾತ್ರ ನಮಗೆ ಬೇಕಾಗಿರತಕ್ಕಂತಹ ಯಾವುದು ಬೇಕು ನಮಗೆ ಅಂತ ಕೇಳಿದರೆ ಭಗವಂತನ ಚಿಂತನೆ, ಭಗವಂತನ ಬಗ್ಗೆ ಭಾಗವತಾದಿ ಗ್ರಂಥಗಳ ಚಿಂತನೆಯನ್ನು ನಾವು ನಡೆಸಬೇಕು. ತನ್ಮೂಲಕವಾಗಿ ಇದ್ದಾಗ ಮಾತ್ರ ಆವಾಗ ನಮಗೆ ಭಗವಂತನ ಅನುಗ್ರಹವಾಗಲಿಕ್ಕೆ ಸಾಧ್ಯ. ಆ ಗಣಪತಿ ಎಂಬಂತಹ ಅಧಿಷ್ಠಾನದಲ್ಲಿ ಭಗವಂತ ನಮ್ಮನ್ನು ಉದ್ಧಾರ ಮಾಡುತ್ತಾನೆ ಎಂಬಂತಹ ಅಂಶವನ್ನು ಜಗನ್ನಾಥದಾಸರು ತೋರಿಸಿಕೊಡ್ತಾ ಇದ್ದಾರೆ. ಈ ರೀತಿಯಾದಂತಹ ಚಿಂತನೆಗಳು ನಮ್ಮಿಂದ ನಡೆಯುವಂತಾಗಲಿ ಎಂಬಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣ ಅರ್ಪಿತಮಸ್ತು.